ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತಿನ ಕ್ಲಾಸ್ನಲ್ಲಿ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ ಬಿಕಾಮ್ ಫಿಫ್ತ್ ಸೆಮಿಸ್ಟರ್ ಅಕಾಡೆಮಿಕ್ ಇಯರ್ 2025-26. ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಬಿಕಾಮ್ ಫೈನಲ್ ಇಯರ್ ಅಂದರೆ ಬಿಕಾಮ್ ಫಿಫ್ತ್ ಸೆಮಿಸ್ಟರ್ನಲ್ಲಿ ಸ್ಟಡಿ ಮಾಡ್ತಾ ಇದ್ದಾರಲ್ಲ, ಸೊ ಅವರಿಗಾಗಿ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಸಿಲೆಬಸನ್ನು ಫ್ರೇಮ್ ಮಾಡಿದ್ದಾರೆ ಬಿಕಾಮ್ ಫಿಫ್ತ್ ಸೆಮಿಸ್ಟರ್ಗೆ. ಸೊ ಅದರಲ್ಲಿ ಇನ್ಕಮ್ ಟ್ಯಾಕ್ಸ್ ಲಾ ಆ್ಯಂಡ್ ಪ್ರಾಕ್ಟೀಸ್, ಸೊ ಈ ವಿಷಯದ ಸಿಲೆಬಸನ್ನು ನೋಡೋಣ. ಓಕೆ, ಸೊ ನಿಮ್ಮದು ಇನ್ನೊಂದು ನೆನಪಿರಬೇಕು, ನಿಮ್ಮ ಸಿಲೆಬಸ್ ಇರೋದು NEP ಸಿಲೆಬಸ್. ಓಕೆ, ಇದು ಭಾಳ ಇಂಪಾರ್ಟೆಂಟ್ ರೀ. ಸೊ NEP ಸಿಲೆಬಸ್ ನಿಮ್ಗೆ ಸೆಮ್ ಎಕ್ಸಾಮ್ದಲ್ಲಿ 60 ಮಾರ್ಕ್ಸ ಸೆಮ್ ಎಕ್ಸಾಮ್ ಇರುತ್ತೆ, 40 ಮಾರ್ಕ್ಸ ಇಂಟರ್ನಲ್ ಇರುತ್ತೆ. ಓಕೆ, ಅಂದರೆ ಮಾರ್ಕ್ಸ್ 40 ಟೋಟಲ್ ಆಗಿ ನಿಮಗೆ 100 ಮಾರ್ಕ್ಸ್ ಇರುತ್ತೆ. ಒಂದು ಸಬ್ಜೆಕ್ಟ್ 100 ಮಾರ್ಕ್ಸ್ ಇರುತ್ತೆ. ಸೊ ಅದರಲ್ಲಿ ಸೆಮ್ ಎಕ್ಸಾಮ್ಸ 60 ಮಾರ್ಕ್ಸ, ಸೊ 40 ಮಾರ್ಕ್ಸ ಇಂಟರ್ನಲ್ ಎಕ್ಸಾಮ್ಸ್. ಸೊ ಇಂಟರ್ನಲ್ ಎಕ್ಸಾಮ್ಸ್ ಆಗಿರ್ಬೋದು, ಅಸೈನ್ಮೆಂಟ್ಸ್ ಆಗಿರ್ಬೋದು, ಸೆಮಿನಾರ್ ಪೇಪರ್ಸ್ ಆಗಿರ್ಬೋದು. ಓಕೆ, ಸೊ ಎಲ್ಲ ಇಂಟರ್ನಲ್ ಇವು 40 ಇರುತ್ತೆ. ಇಲ್ಲಿ 60 ಸೆಮ್ ಎಕ್ಸಾಮ್ಸ್ ಇವ. ನಿಮ್ಮ ಸೆಮಿಸ್ಟ್ರಿ ಎಕ್ಸಾಮ್ ಇರೋದು 60 ಮಾರ್ಕ್ಸಿಗೆ ಮಾತ್ರ. ಓಕೆ, ಸೊ ಈ ಸಿಲೆಬಸ್ ಇಂಪಾರ್ಟೆಂಟ್ ಸಿಲೆಬಸ್. ಸೊ ಯಾವುದೇ ಅಕೌಂಟ್ಸ್ ರಿಲೇಟೆಡ್ ಜಾಬ್ ಇರುತ್ತೆ, ಸೊ ಅಲ್ಲಿ ಕೂಡ ಇಂಪಾರ್ಟೆಂಟ್ ನಿಮಗೆ ಹೆಲ್ಪ್ ಆಗುತ್ತೆ ಇದೆ ಸಿಲೆಬಸ್. ಮತ್ತು ಇನ್ನೊಂದು ಏನಂದರೆ ಈಗ ನೀವು ಫಿಫ್ತ್ ಸೆಮಿಸ್ಟ್ರಿಗೆ ಕೂಡ ಎಂಟೈರ್ ಈ ಸಿಲೆಬಸ್ ನಿಮ್ಗೆ ವೆರಿ ಹೆಲ್ಪ್ಫುಲ್ ಆಗುತ್ತೆ. ಓಕೆ, ಸೊ ಈಗ ಇನ್ಕಮ್ ಟ್ಯಾಕ್ಸ್ ಲಾ ಆ್ಯಂಡ್ ಪ್ರಾಕ್ಟೀಸ್ 1 ಅಂತಿದೆ. ಸೊ ಇದನ್ನ ಯಾವ ಥರ ಸಿಲೆಬಸನ್ನು ಫ್ರೇಮ್ ಮಾಡಿದ್ದಾರೆ, ಯಾವ್ಯಾವ ಯೂನಿಟ್ಸ್ಗಳು ಈ ಸಿಲೆಬಸ್ನಲ್ಲಿದೆ ಇನ್ಕಮ್ ಟ್ಯಾಕ್ಸ್ ಲಾ ಆ್ಯಂಡ್ ಪ್ರಾಕ್ಟೀಸ್ 1ನಲ್ಲಿ. ಸೊ ಓವರಾಲ್ ಡಿಸ್ಕಷನ್ ಇವತ್ತಿನ ಕ್ಲಾಸ್ನಲ್ಲಿ ಮಾಡೋಣ. ಓಕೆ, ಸೊ ಇನ್ನೊಂದು ಇನ್ನು ಮುಂದೆ ನಾ ಕೆಲವೊಂದಷ್ಟು ಕ್ಲಾಸ್ಗಳನ್ನು ಕೂಡ ಇನ್ಕಮ್ ಟ್ಯಾಕ್ಸ್ ಲಾ ಆ್ಯಂಡ್ ಪ್ರಾಕ್ಟೀಸ್ ಮೇಲೆ ಮಾಡ್ತೇನೆ, ಕೆಲವೊಂದಷ್ಟು ಯೂನಿಟ್ಗಳ ಮೇಲೆ ಕೂಡ ಕ್ಲಾಸ್ ಮಾಡ್ತೇನೆ. ಮತ್ತು ಜಸ್ಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಕೂಡ ಸಾಲ್ವ್ ಮಾಡೋಣ. ಓಕೆ, ಓವರಾಲ್ ಒಂದು ಡಿಸ್ಕಷನ್ ಮಾಡೋಣ. ಇನ್ಕಮ್ ಟ್ಯಾಕ್ಸ್ ಅಂದರೆ ನಿಮ್ಗೆ ಈಸಿ ಆಗಬೇಕು ಸಬ್ಜೆಕ್ಟ್ ಅದ. ಓಕೆ, ಸೊ ಆ ಥರ ಸ್ಟಡಿ ಮಾಡಬೇಕು. ಓಕೆ, ಸೊ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಪ್ಲಸ್ ದ ಬೆಲ್ ಐಕಾನ್. ನಾವು ಮುಂದೆ ಅಪ್ಲೋಡ್ ಮಾಡುವಂಥ ಎಲ್ಲ ಕ್ಲಾಸ್ಗಳು ಕೂಡ ನೀವು ಈಸಿಯಾಗಿ ನೋಟಿಫಿಕೇಷನ್ ಮುಖಾಂತರ ನೋಡ್ಬೋದು. ಓಕೆ, ಸೊ ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಕೂಡ ಶೇರ್ ಮಾಡಿರಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಓಕೆ, ಸೊ ಇವಾಗ ಯೂನಿಟ್ ನಂಬರ್ ಫಸ್ಟ್ ಇದೆ ನೋಡಿರಿ, ಮಾಡಲ್ ನಂಬರ್ ಫಸ್ಟ್ ಬೇಸಿಕ್ ಕನ್ಸೆಪ್ಟ್ ಆಫ್ ಇನ್ಕಮ್ ಟ್ಯಾಕ್ಸ್ ಅಂತ ಬರುತ್ತೆ. ಓಕೆ, ಸೊ ಇದರಲ್ಲಿ ಇಂಟ್ರೊಡಕ್ಷನ್, ಮೀನಿಂಗ್ ಆಫ್ ಟ್ಯಾಕ್ಸ್, ಟೈಪ್ಸ್ ಆಫ್ ಟ್ಯಾಕ್ಸ್ ಅಂತ ಬರುತ್ತೆ, ಕಾಮನ್ಸ್ ಆಫ್ ಟ್ಯಾಕ್ಸೇಷನ್ ಅಂತ ಬರುತ್ತೆ, ಬ್ರೀಫ್ ಹಿಸ್ಟ್ರಿ ಆಫ್ ಇಂಡಿಯನ್ ಇನ್ಕಮ್ ಟ್ಯಾಕ್ಸ್ ಅಂತ ಬರುತ್ತೆ, ಲೀಗಲ್ ಫ್ರೇಮ್ವರ್ಕ್ ಆಫ್ ಟ್ಯಾಕ್ಸೇಷನ್. ಸೊ ಇಂಪಾರ್ಟೆಂಟ್ ಡೆಫಿನೇಷನ್ಸ್ ಅಂತ ಬರುತ್ತೆ, ಅಸೆಸ್ಮೆಂಟ್ ಅಂದರೆ ಏನಂತ ಬರುತ್ತೆ, ಅಸೆಸ್ಮೆಂಟ್ ಇಯರ್, ಪ್ರೀವಿಯಸ್ ಇಯರ್, ಇನ್ಕ್ಲೂಡಿಂಗ್ ಎಕ್ಸೆಪ್ಷನ್ಸ್ ಅಂತ ಬರುತ್ತೆ, ಅಸೆಸ್ಸಿ, ಪರ್ಸನ್ ಇನ್ಕಮ್, ಕ್ಯಾಜುವಲ್ ಇನ್ಕಮ್, ಗ್ರಾಸ್ ಟೋಟಲ್ ಇನ್ಕಮ್, ಅಗ್ರಿಕಲ್ಚರ್ ಇನ್ಕಮ್, ಸ್ಕೀಮ್ ಆಫ್ ಟ್ಯಾಕ್ಸೇಷನ್, exempted incomes of individual under section 10 of income tax act 1961 ಅಂತ ಬರುತ್ತೆ. ಓಕೆ, ಸೊ ಇದು ಕೂಡ ಒಂದು ಯೂನಿಟ್, ಇಂಪಾರ್ಟೆಂಟ್ ಯೂನಿಟ್. ಆಲ್ಮೋಸ್ಟ್ ಆಲ್ ಇಲ್ಲಿ ಥೇರಿನೇ ಇರುತ್ತೆ, ಸ್ವಲ್ಪ ಪ್ರಾಬ್ಲಮ್ಸ್ ಅದು ಇರುತ್ತೆ. ಓಕೆ, ಸೊ ನೀವು ನೋಡ್ಕೋಬೇಕು. ನೆಕ್ಸ್ಟ್ ನೋಡ್ರಿ, ಯೂನಿಟ್ ನಂಬರ್ 2 ಇದೆ, ರೆಸಿಡೆನ್ಷಿಯಲ್ ಸ್ಟೇಟಸ್ ಆ್ಯಂಡ್ ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸ್ ಅಂತ ಇದೆ. ಇಟ್ ಇಸ್ ಎ ಪ್ರಾಬ್ಲಮಿಟಿಕ್ ಯೂನಿಟ್ ಇದು. ಇಂಟ್ರೊಡಕ್ಷನ್ ನೋಡ್ರಿ, ರೆಸಿಡೆನ್ಷಿಯಲ್ ಸ್ಟೇಟಸ್ ಆಫ್ ಆ್ಯನ್ ಇಂಡಿವಿಜುವಲ್ ಅಂತ ಬರುತ್ತೆ, ಡೆಟರ್ಮಿನೇಷನ್ ಆಫ್ ರೆಸಿಡೆನ್ಷಿಯಲ್ ಸ್ಟೇಟಸ್ ಆಫ್ ಇಂಡಿವಿಜುವಲ್ಸ್ ಅಂತ ಬರುತ್ತೆ, ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸ್ ಪೇಯರ್ ಅಂತ ಬರುತ್ತೆ, ಆರ್ ಸ್ಕೋಪ್ ಆಫ್ ಟೋಟಲ್ ಇನ್ಕಮ್ ಅಂತ ಬರುತ್ತೆ, ಪ್ರಾಬ್ಲಮ್ಸ್ ಆನ್ ಕಾಂಪಿಟೇಷನ್ ಆಫ್ ಗ್ರಾಸ್ ಟೋಟಲ್ ಇನ್ಕಮ್ ಇಂಡಿವಿಜುವಲ್ಸ್ ಅಂತ ಬರುತ್ತೆ. ಸೊ ಈ ಥರ ಸೆಕೆಂಡ್ ಯೂನಿಟ್ ಇದೆ. ಸೊ ಇಲ್ಲಿ ಏನು ಡಿಸ್ಕಸ್ ಮಾಡ್ಬೇಕಂದ್ರೆ, ರೆಸಿಡೆನ್ಸ್ ಅಂದರೆ ಯಾರು ಅಂತೇಳಿ ಡಿಸ್ಕಸ್ ಮಾಡ್ಬೇಕು ನೀವು. ಸೊ ಒಂದು ಇನ್ಕಮ್ಸನ್ನು ಕ್ಯಾಲ್ಕುಲೇಟ್ ಮಾಡೋದಾಗಿರ್ಬೋದು, ಟೋಟಲ್ ಇನ್ಕಮ್ಸನ್ನು. ಸೊ ಯಾವ್ಯಾವ ಎಕ್ಸಮ್ಟೆಡ್ ಆಗ್ತವೆ, ಯಾವ್ಯಾವ ಎಕ್ಸಮ್ಟೆಡ್ ಆಗೋದಿಲ್ಲ, ಸೊ ರೆಸಿಡೆನ್ಸ್ ಇನ್ ಇಂಡಿಯಾ ಆರ್ ನಾಟ್. ಸೊ ಈ ಥರ ನೀವೆಲ್ಲ ಸ್ಟಡಿ ಮಾಡಬೇಕಾಗುತ್ತೆ. ಸಿಟಿಜನ್ಸ್ ಆಗಿರ್ಬೋದು, ರೆಸಿಡೆನ್ಸ್ ಅಂತೇಳಿ, ಇಂಡಿವಿಜುವಲ್ಸ್ ಬಗ್ಗೆ. ಸೊ ಓವರಾಲ್ ಡಿಸ್ಕಷನ್ ಈ ಒಂದು ಯೂನಿಟ್ದಲ್ಲಿ ಮಾಡಬೇಕು. ಓಕೆ, ನೆಕ್ಸ್ಟ್ ನೋಡಿರಿ, ಇನ್ಕಮ್ ಫ್ರಾಮ್ ಸ್ಯಾಲ್ರಿ ಅಂತಿದೆ. ಇಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಯೂನಿಟ್. ಇದು ಇಂಟ್ರೊಡಕ್ಷನ್ ಬರುತ್ತೆ, ಮೀನಿಂಗ್ ಆಫ್ ಸ್ಯಾಲ್ರಿ ಅಂತ ಬರುತ್ತೆ, ಭಾಳ ಇಂಪಾರ್ಟೆಂಟ್ ಯೂನಿಟ್ ಇದೆ. ಬೇಸಿಕ್ ಆಫ್ ಚಾರ್ಜಸ್ ಅಂತ ಬರುತ್ತೆ. ನೆಕ್ಸ್ಟ್ ಅವನ್ನ ಡೆಫಿನೇಷನ್ ಬರುತ್ತೆ, ಡೆಫಿನೇಷನ್ಸ್ ಸ್ಯಾಲ್ರಿ ಆಗಿರ್ಬೋದು, ಪರ್ಕ್ಯೂಸ್ಯೂಡ್ಸ್ ಆಗಿರ್ಬೋದು, ಆ್ಯಂಡ್ ಪ್ರಾಫಿಟ್ಸ್ ಇನ್ ಲಿಯೋ ಆಫ್ ಸ್ಯಾಲ್ರಿ ಅಂತ ಬರುತ್ತೆ.
ಪ್ರಾವಿಡೆಂಟ್ ಫಂಡ್ ಅಂತ ಬರುತ್ತೆ, ಅಂದ್ರೆ ನಥಿಂಗ್ ಬಟ್ ಪಿ ಎಫ್ ಅಂತಾರೆ ಇದಕ್ಕೆ. ನೆಕ್ಸ್ಟ್ ಟ್ರಾನ್ಸ್ಫರ್ಡ್ ಬ್ಯಾಲೆನ್ಸ್ ಅಂತ ಬರುತ್ತೆ, ರಿಟೈರ್ಮೆಂಟ್ ಬೆನಿಫಿಟ್ ಅಂತಿದೆ, ನೆಕ್ಸ್ಟ್ ಗ್ರ್ಯಾಚ್ಯುಟಿ ಅಂತ ಬರುತ್ತೆ, ಪೆನ್ಷನ್ ಅಂತ ಬರುತ್ತೆ, ಆ್ಯಂಡ್ ಲೀವ್ ಸ್ಯಾಲ್ರಿ ಅಂತ ಬರುತ್ತೆ. ನೆಕ್ಸ್ಟ್ ಡಿಡಕ್ಷನ್ಸ್ ಬರ್ತವೆ, ಸಮ್ ಡಿಡಕ್ಷನ್ಸ್ ಬರ್ತವೆ, ಆ್ಯಂಡ್ ಪ್ರಾಬ್ಲಮ್ಸ್ ಆನ್ ಕಾಂಪಿಟೇಷನ್ ಆಫ್ ಟ್ಯಾಕ್ಸೇಬಲ್ ಸ್ಯಾಲ್ರಿ ಅಂತ ಬರುತ್ತೆ. ಸೊ ಇಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಯೂನಿಟ್. ಸೊ ಇದರಲ್ಲಿ ಕೂಡ ಆಲ್ಮೋಸ್ಟ್ ಆಲ್ ಪ್ರಾಬ್ಲಮೆಟಿಕ್ ಯೂನಿಟ್ ಇದೆ. ಸೊ ಜಾಸ್ತಿ ಪ್ರಾಬ್ಲಮೆಟಿಕ್ ಯೂನಿಟ್ ಇದೆ. ಸೊ ಕಾನ್ಸಂಟ್ರೇಷನ್ ಮಾಡಿರಿ ಪ್ರಾಬ್ಲಮ್ಸ್ ಮೇಲೆ. ನೆಕ್ಸ್ಟ್ ಥಿಯರಿ ಕೂಡ ಕೇಳ್ತಿರ್ತಾರೆ. ಓಕೆ, ಥಿಯರಿನೂ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡಿರಿ, ಮಾಡೆಲ್ ನಂಬರ್ 4 ಅಂತ ಬರುತ್ತೆ. ಯೂನಿಟ್ ನಂಬರ್ 4 ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತ ಬರುತ್ತೆ. ಸೊ ಇದರಲ್ಲಿ ಇಂಟ್ರೊಡಕ್ಷನ್ ಆಗಿರ್ಬೋದು, ಬೇಸಿಸ್ ಆಫ್ ಚಾರ್ಜ್ ಅಂತ ಬರುತ್ತೆ. ನೆಕ್ಸ್ಟ್ ಡೀಮ್ಡ್ ಓನರ್ಸ್ ಅಂತ ಬರ್ತಾರೆ. ನೆಕ್ಸ್ಟ್ ಹೌಸ್ ಪ್ರಾಪರ್ಟಿ ಇನ್ಕಮ್ಸ್ ಅಂತ ಬರುತ್ತೆ. ಎಕ್ಸಮ್ಟ್ ಫ್ರಾಮ್ ಟ್ಯಾಕ್ಸ್ ಅಂತ ಬರುತ್ತೆ. ನೆಕ್ಸ್ಟ್ ಕಾಂಪೋಸಿಟ್ ರೆಂಟ್ ಅಂತ ಬರುತ್ತೆ. ನೆಕ್ಸ್ಟ್ ಅನ್ರಿಯಲೈಸ್ಡ್ ರೆಂಟ್ ಅಂತ ಬರುತ್ತೆ. ಆ್ಯನ್ಯುವಲ್ ವ್ಯಾಲ್ಯೂ ಅಂತ ಬರುತ್ತೆ. ನೆಕ್ಸ್ಟ್ ಡೆಟರ್ಮಿನೇಷನ್ ಆಫ್ ಆ್ಯನ್ಯುವಲ್ ವ್ಯಾಲ್ಯೂ ಅಂತ ಬರುತ್ತೆ. ನೆಕ್ಸ್ಟ್ ಡಿಡಕ್ಷನ್ ಫ್ರಾಮ್ ಆ್ಯನ್ಯುವಲ್ ವ್ಯಾಲ್ಯೂ ಬರುತ್ತೆ. ಪ್ರಾಬ್ಲಮ್ಸ್ ಆನ್ ಕಾಂಪಿಟೇಷನ್ ಆಫ್ ಇನ್ಕಮ್ ಫ್ರಾಮ್ ಹೌಸ್ ಪ್ರಾಪರ್ಟಿ ಅಂತ ಬರುತ್ತೆ. ಓಕೆ, ಸೊ ಇದು ಕೂಡ ಇಂಪಾರ್ಟೆಂಟ್ ಯೂನಿಟ್ಸ್. ಸೊ ಇಲ್ಲಿಯೂ ಕೂಡ ಪ್ರಾಬ್ಲಮೆಟಿಕ್ ಯೂನಿಟ್ಸ್ ಇದು ಸ್ವಲ್ಪ ಥಿಯರಿನೂ ಕೇಳ್ಬೋದು. ಓಕೆ, ಸೊ ನೆಕ್ಸ್ಟ್ ಒಂದು ನೋಡಿರಿ, ಮಾಡೆಲ್ ನಂಬರ್ 5 ಲಾಸ್ಟ್ ಯೂನಿಟ್ ಇದೆ. ಸೊ ಯೂನಿಟ್ ನಂಬರ್ 5 ಟ್ಯಾಕ್ಸ್ ಡಿಡಕ್ಷನ್ ಆ್ಯಟ್ ಸೋರ್ಸ್ ಅಂತ ಬರುತ್ತೆ. ಟಿ ಡಿ ಎಸ್, ಟ್ಯಾಕ್ಸ್ ಡಿಡಕ್ಷನ್ ಆ್ಯಟ್ ಸೋರ್ಸ್ ಆ್ಯಂಡ್ ಅಡ್ವಾನ್ಸ್ ಟ್ಯಾಕ್ಸ್ ರೂಲಿಂಗ್ ಅಂತ ಬರುತ್ತೆ. ನೆಕ್ಸ್ಟ್ ಇದರಲ್ಲಿ ಇಂಟ್ರೊಡಕ್ಷನ್ ಮೀನಿಂಗ್ ಆಫ್ ಟಿ ಡಿ ಎಸ್ ಅಂತ ಬರುತ್ತೆ. ಟಿ ಡಿ ಎಸ್ ಲಾಂಗ್ ಫಾರ್ಮ್ ನೋಡಿರಿ, ಟ್ಯಾಕ್ಸ್ ಡಿಡಕ್ಷನ್ ಆ್ಯಟ್ ಸೋರ್ಸ್ ಅಂತೇಳಿ. ಪ್ರೊವಿಷನ್ಸ್ ರಿಗಾರ್ಡಿಂಗ್ ಟಿ ಡಿ ಎಸ್. ನೆಕ್ಸ್ಟ್ ಟಿ ಡಿ ಎಸ್ ಟು ಬಿ ಮೇಡ್ ಫ್ರಾಮ್ ಸ್ಯಾಲ್ರೀಸ್ ಅಂತ ಬರುತ್ತೆ. ನೆಕ್ಸ್ಟ್ ಫೈಲಿಂಗ್ ಆಫ್ ಕ್ವಾರ್ಟರ್ಲಿ ಸ್ಟೇಟ್ಮೆಂಟ್ ಅಂತ ಬರುತ್ತೆ. ನೆಕ್ಸ್ಟ್ ಥಿಯರಿ ಆ್ಯಂಡ್ ಪ್ರಾಬ್ಲಮ್ಸ್. ಸೊ ಈ ಒಂದು ಯೂನಿಟ್ ಇರೋದು ಕೂಡ ಥಿಯರಿ ಮತ್ತು ಪ್ರಾಬ್ಲಮ್ಸ್, ಅಂದರೆ ಪಾರ್ಟ್ಲಿ ಥಿಯರಿ ಪಾರ್ಟ್ಲಿ ಪ್ರಾಬ್ಲಮ್ಸ್. ಓಕೆ, ಸೊ ಅಡ್ವಾನ್ಸ್ ಟ್ಯಾಕ್ಸ್ ಅಂತ ಬರುತ್ತೆ, ಮೀನಿಂಗ್ ಆಫ್ ಅಡ್ವಾನ್ಸ್ ಟ್ಯಾಕ್ಸ್. ಸೊ ನೆಕ್ಸ್ಟ್ ಒಂದು ನೋಡಿರಿ, ಕಾಂಪಿಟೇಷನ್ ಆಫ್ ಅಡ್ವಾನ್ಸ್ ಟ್ಯಾಕ್ಸ್ ಅಂತ ಬರುತ್ತೆ. ಇನ್ಸ್ಟಾಲ್ಮೆಂಟ್ಸ್ ಆಫ್ ಅಡ್ವಾನ್ಸ್ ಟ್ಯಾಕ್ಸ್ ಆಗಿರ್ಬೋದು, ಆ್ಯಂಡ್ ಡ್ಯೂ ಡೇಟ್ಸ್ ಅಂತ ಬರುತ್ತೆ. ಯಾವ್ಯಾವ ಇನ್ಸ್ಟಾಲ್ಮೆಂಟ್ಸ್ ಮೇಲೆ ಅಡ್ವಾನ್ಸ್ ಟ್ಯಾಕ್ಸ್ ನಾವು ಪೇಮೆಂಟ್ ಮಾಡಬೇಕು. ಸೊ ಓವರಾಲ್ ಡಿಸ್ಕಷನ್ ಈ ಒಂದು ಯೂನಿಟ್ದಲ್ಲಿ ಇರುತ್ತೆ. ನೆಕ್ಸ್ಟ್ ಡಿಸ್ಕಷನ್ ಅಂಡರ್ ಡಿಡಕ್ಷನ್ ಅಂಡರ್ ಸೆಕ್ಷನ್ಸ್ ಬರ್ತವೆ. ಇವು ಕೂಡ ಇಂಪಾರ್ಟೆಂಟ್ಸ್ ಸೆಕ್ಷನ್ಸ್ ಇವೆ. ATC ಆಗಿರ್ಬೋದು, AT-CCC ಆಗಿರ್ಬೋದು, AT-CCD ಆಗಿರ್ಬೋದು, AT-CCG ಆಗಿರ್ಬೋದು, AT-D ಅಂತ ಬರುತ್ತೆ, AT-DD ಅಂತ ಬರುತ್ತೆ, AT-DDB ಅಂತ ಬರುತ್ತೆ, AT-E, AT-G, AT-GG, AT-TTA ಆ್ಯಂಡ್ AT-U ಆ್ಯಸ್ ಅಪ್ಲಿಕೇಬಲ್ ಟು ಇಂಡಿವಿಜುವಲ್ಸ್ ಅಂತ ಹೇಳ್ತಾರೆ. ಓಕೆ, ಸೊ ಈ ಥರ 5 ಯೂನಿಟ್ಸ್ ಇದೆ ಇನ್ಕಮ್ ಟ್ಯಾಕ್ಸ್ ಲಾ ಆ್ಯಂಡ್ ಪ್ರಾಕ್ಟೀಸ್ ಮೇಲೆ. ಸೊ ನೀವು ಈ ಒಂದು ಸಬ್ಜೆಕ್ಟ್ ಕೂಡ ಈಜಿ ಸಬ್ಜೆಕ್ಟ್, ಇಲ್ಲೂ ಕೂಡ ನೀವು ಜಾಸ್ತಿ ಮಾರ್ಕ್ಸ್ ತೊಗೋಬೋದು, ಔಟ್ ಆಫ್ ಔಟ್ ಕೂಡ ಮಾಡ್ಬೋದು. ಓಕೆ, ಸೊ ಇಂಪಾರ್ಟೆಂಟ್ ನಿಮಗೆ 5th ಸೆಮಿಸ್ಟ್ರಿಗೆ ಇಷ್ಟೆಲ್ಲ ನೀವು ಬೇಸಿಕ್ಕನ್ನು ತಿಳ್ಕೋಬೇಕು. ಬೇಸಿಕ್ ಟು ಅಡ್ವಾನ್ಸ್ ಇದೆ ಇನ್ಕಮ್ ಟ್ಯಾಕ್ಸ್. ಓಕೆ, ಸೊ ನೆಕ್ಸ್ಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರನ್ನು ನೋಡೋಣ. ಸೊ ಅವನು ಕೂಡ ಸಾಲ್ವ್ ಮಾಡೋಣ ನೆಕ್ಸ್ಟ್ ಕ್ಲಾಸ್ನಲ್ಲಿ. ಸೊ ಅದಕ್ಕಾಗಿ ನೀವು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಪ್ರೆಸ್ ಬೆಲ್ ಐಕಾನ್, ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಕೂಡ ಶೇರ್ ಮಾಡಿರಿ. ಓಕೆ, ಆಲ್ ದ ಬೆಸ್ಟ್, ಥ್ಯಾಂಕ್ ಯು ಆಲ್.